ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. RRB ಗ್ರೂಪ್ ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವೆಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಅಧ್ಯಯನದಲ್ಲಿ ತೊಡಗಿದ್ದೀವಿ. ಸೊ ಹಾಗಾಗಿ ಈ ಸಾಮಾನ್ಯ ಜ್ಞಾನದಲ್ಲಿ ಬರ್ತಕ್ಕಂಥ ಭೂಗೋಳದ ಮೇಲಿನ ಪ್ರಶ್ನೆಗಳನ್ನು MCQಗಳನ್ನು ಈಗಾಗಲೇ 3 ವಿಡಿಯೋಗಳನ್ನು ಚರ್ಚೆ ಮಾಡಿದ್ದೀನಿ. ಇದು 4ನೇ ವಿಡಿಯೋ. ಇಲ್ಲಿ ಅಣೆಕಟ್ಟುಗಳು ಮತ್ತು ವಾಯುಗುಣದ ಮೇಲೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಈಗಾಗಲೇ ಹಿಂದಿನ ಒಂದು RRB ಪ್ರಶ್ನೆಗಳಲ್ಲಿ, RRB ಗ್ರೂಪ್ ಡಿ NTPC ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಮತ್ತು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ವಿಷಯ ಇದಾಗಿರ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಮುಂಬರ್ತಕ್ಕಂಥ KS ಆಗಿರ್ಬೋದು, PSI, PC, SSC ಮತ್ತು ನೆಕ್ಸ್ಟ್ ಇಯರ್ ಬರ್ತಕ್ಕಂಥ NRA ಎಕ್ಸಾಮ್ಗಳಿಗೂ ಸಹ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕ್ವಶನ್ಗಳು ಇವಾಗಿರ್ತವೆ. ಬಹುಶಃ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನಮ್ಮ ಕರ್ನಾಟಕದ ಯಾವುದೇ ಎಕ್ಸಾಮ್ದಲ್ಲಿ ಕೇಳದೇ ಇರತಕ್ಕಂಥ ಪ್ರಶ್ನೆಗಳು ಸಹ ಇಲ್ಲಿ ಕವರ್ ಆಗಿರ್ತವೆ. ಮತ್ತು ಇಲ್ಲಿ ಪ್ರತಿಯೊಂದು ಕ್ವಶನ್ಗಳಿಗೆ ಬಹು ಆಯ್ಕೆ ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತದೆ. ನಾನು ಏನು ಎಕ್ಸ್ಪ್ಲನೇಷನ್ ಎಕ್ಸ್ಟ್ರಾ ಕೊಡ್ತಿರ್ತೀನಿ. ನೀವು ನೋಟ್ಬುಕ್ಕಲ್ಲಿ ಏನು ಈಗಾಗಲೇ ಒಂದು ನೋಟ್ಬುಕ್ಕನ್ನು ಮಾಡಿ ಪಾಯಿಂಟ್ಸ್ ಮಾಡ್ತಾ ಇದ್ದೀರಿ, ಆ ಅಡಿಷನಲ್ ಪಾಯಿಂಟ್ಸನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ ಅದರ ಮೇಲೇ ಕ್ವಶನ್ಗಳು ಬರುವಂಥ ಚಾನ್ಸಸ್ ಇರ್ತದೆ. ರೈಟ್ ರೀ. ಈಗಾಗಲೇ RRB ಗ್ರೂಪ್ ಡಿಗೆ ಒಂದು ಎಕ್ಸಾಮನ್ನು TCSಗೆ ಕೊಡುವಂಥ ಒಂದು ಫೈನಲೈಸೇಷನ್ ಆಗಿದೆ ಅಂತೇಳಿ ಸುದ್ದಿ ಬಂದಿದೆ. ಸೊ ಮತ್ತೆ ಇದೇ ಮಾದರಿ ಪ್ರಶ್ನೆ ಬ್ಯಾಂಕ್ಗಳು ಆಲ್ರೆಡಿ TCS ಹತ್ರ ಇರೋದ್ರಿಂದ ಇದೇ ಒಂದು ಮಾಡೆಲ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕ್ವಶನ್ ಪೇಪರ್ ಸೆಟ್ ಆಗ್ತದೆ. ಸೊ ಅದಕ್ಕಾಗಿ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡೋದು ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ರೈಟ್ ರೀ. ಇದು ನಮ್ಮ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಪುಸ್ತಕ. ಈಗಾಗಲೇ ರಾಜ್ಯಾದ್ಯಂತ RRB ಗ್ರೂಪ್ ಡಿ, SSC ಮತ್ತು PSI, PC ನೇಮಕಾತಿಗೆ ಮೆಂಟಲ್ ಎಬಿಲಿಟಿ 100% ಸಿಲೆಬಸ್ ಅನ್ನು ಹೊಂದಿರತಕ್ಕಂಥ ಒಂದು ಪುಸ್ತಕ ಇದಾಗಿದೆ. ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇರ್ತದೆ. ಜಸ್ಟ್ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ಸಾಕು, ವಿಡಿಯೋ ಓಪನ್ ಆಗ್ತದೆ. ವಿಡಿಯೋ ಪೂರ್ತಿ ನೋಡಿ ನೀವು ಅಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. 13 ಡೇಸಲ್ಲಿ ಯಾವ ಥರ ಮೆಂಟಲ್ ಎಬಿಲಿಟಿ ಪರ್ ಡೇ 3 ಅವರ್ ನೀವು ಸ್ಟಡಿ ಮಾಡಿ ಯಾವ ಥರ RRB ಬೇಕಾಗಿರ್ತಕ್ಕಂಥ ಸಿಲೆಬಸ್ಸನ್ನು ಅಷ್ಟೇ. ಯಾಕಂದರೆ ಇಲ್ಲಿರ್ತಕ್ಕಂಥ ಸಿಲೆಬಸ್ ಬುಕ್ಕು KS, PSI, IAS, PC ಮತ್ತು B.Ed ನೇಮಕಾತಿ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪುಸ್ತಕ ಇದಾಗಿದೆ. ಸೊ ಪೂರ್ತಿ ನೀವು ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ 13 ಡೇಸಲ್ಲಿ ನಾನು ಯಾವ ಟಾಪಿಕ್ಸನ್ನು ಹೇಳಿದ್ದೀನಿ, ಯಾವ ಒಂದು ಅಭ್ಯಾಸಗಳನ್ನು, ಯಾವ ಎಕ್ಸಸೈಸ್ಗಳನ್ನು ಬಿಡಿಸ್ಬೇಕಂತ ಹೇಳಿದ್ದೀನಿ, ಅವಷ್ಟೇ ನೀವು ಮಾರ್ಕ್ ಮಾಡಿಕೊಂಡು, ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಮೇಲೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಲಿಂಕನ್ನು ನೋಡಿ ನೀವು ಆ ಬುಕ್ಕಲ್ಲಿರುವಂಥ ಪೇಜ್ ನಂಬರ್ಗಳನ್ನು, ಕ್ವಶನ್ಗಳನ್ನು ಮಾರ್ಕ್ ಮಾಡಿ 13 ಡೇಸಲ್ಲಿ ಪರ್ ಡೇ 3 ಅವರ್ಸ್ ಅಂತ ನೀವು ಪ್ರಾಕ್ಟೀಸ್ ಮಾಡಿದರೆ 100% 30ಕ್ಕೆ 30 ಮಾರ್ಕ್ಸ್ ಇಲ್ಲಿ ತಗೋಬಹುದು. ಈ ಒಂದು ಪ್ಲಾನನ್ನು ಫಾಲೋ ಮಾಡಿ ನೀವು ಮೆಂಟಲ್ ಎಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡಿ 30ಕ್ಕೆ 30 ಕ್ವಶನ್ ಬರ್ತದೆ. ಮೆಂಟಲ್ ಎಬಿಲಿಟಿ 30 ಡೇಸ್ ಒಂದು ಪ್ಲಾನನ್ನು ಹಾಕಿದ್ದೀನಿ. ಜನರಲ್ ಮ್ಯಾಥ್ಸ್ಗೆ 30 ಡೇಸ್ ಪ್ಲಾನ್ ಇದೆ. ಸ್ವಲ್ಪ ಟೈಮ್ ಬೇಕಾಗ್ತದೆ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ಅಲ್ಲಿ ನಾನು ಯಾವ ಟಾಪಿಕ್ಸನ್ನು ಹೇಳಿದ್ದೀನಿ, ಯಾವ ಒಂದು ಅಭ್ಯಾಸ ಪತ್ರಿಕೆ ಹೇಳಿದ್ದೀನಿ, ಅವೆಲ್ಲವುಗಳನ್ನು ನೀವು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಲ್ಲ ಇಡೀ ಮ್ಯಾಥ್ಸ್ ಸಿಲೆಬಸ್ ನೀವು ಪರ್ಫೆಕ್ಟ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 15 to 20 ಚಾಪ್ಟರ್ ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕು. 15 to 20 ಚಾಪ್ಟರ್ಸ್. ಸೊ ಆ ವಿಡಿಯೋವನ್ನು ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಓಪನ್ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಟಾಪಿಕ್ಸನ್ನು ಮಾರ್ಕ್ ಮಾಡಿಕೊಂಡು ನೀವು ಅಧ್ಯಯನದಲ್ಲಿ ತೊಡಗಬಹುದು. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಇದು ಸಿಗ್ತದೆ. ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ. ಒಂದು ವೇಳೆ ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಇದೆ ಬುಕ್ ಸಿಗಲಿಲ್ಲ ಅಂತಂದರೆ 8618748199 ನಂಬರ್ಗೆ ಫೋನ್ಪೇ ಮಾಡಿ. 530 ರೂಪೀಸ್ ಇದೆ ಮೆಂಟಲ್ ಎಬಿಲಿಟಿಗೆ, 625 ಇದೆ ಡಿಸ್ಕೌಂಟಲ್ಲಿ, 530 ವಿತ್ ಕೊರಿಯರ್ ಚಾರ್ಜ್ ಸೇರಿ. ಮತ್ತು ಈ ಫೋನ್ಪೇ ಮತ್ತು ಅದರ ಸ್ಕ್ರೀನ್ಶಾಟನ್ನು ಇದೇ ವಾಟ್ಸಪ್ ನಂಬರ್ಗೆ ಕಳಿಸಿ. ನಾವು ಪ್ರೊಫೆಷನಲ್ ಕೊರಿಯರ್ಗೆ ಕಳಿಸ್ತೀವಿ. 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರ್ತದೆ. 3 ರಿಂದ 4 ದಿನದಲ್ಲಿ. ಸೊ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಎರಡೂ ಬೇಕಂದಿರ್ತಕ್ಕಂಥವ್ರು 750 ರೂಪೀಸನ್ನು ನೀವು ಫೋನ್ಪೇ ಮಾಡಿ ಇದೇ ನಂಬರ್ಗೆ. ಸೊ ಆ ವಾಟ್ಸಪ್ ನಿಮ್ಮ ಫುಲ್ ಅಡ್ರೆಸ್ಸನ್ನು ಮತ್ತು ಫೋನ್ಪೇ ಸ್ಕ್ರೀನ್ಶಾಟನ್ನು ಕಳಿಸಿ ನೇರವಾಗಿ ಪುಸ್ತಕ ನಿಮಗೆ ಕಳಿಸ್ತೀವಿ. ಮತ್ತು ನಮ್ಮ ಆನ್ಲೈನ್ ಸ್ಟೋರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕನ್ನು ನೀವು ಓಪನ್ ಮಾಡಿ ನಮ್ಮ ಆನ್ಲೈನ್ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಯಾವುದೇ ಬುಕ್ಸನ್ನು ಆರ್ಡರ್ ಮಾಡ್ಬೋದು. ಕೆಲವೊಂದು PDF ನೋಟ್ಸ್ಗಳನ್ನು ನಾವೆಲ್ಲ ಮಾಡಿದ್ದೀವಿ. ಆ PDF ನೋಟ್ಸ್ಗಳು 10-20 ರೂಪೀಸಲ್ಲಿ ನೀವು ಪೇ ಮಾಡಿ, 30 ರೂಪೀಸಲ್ಲಿ ಪೇ ಮಾಡಿ, 1 ವರ್ಷದ ಕರೆಂಟ್ ಅಫೇರ್ಸನ್ನು 49 ರೂಪೀಸಲ್ಲಿ ನೀವು ಪೇ ಮಾಡಿ ನಿಮಗೆ ಮೇಲ್ಗೆ ಬಂದಿರ್ತದೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ರೈಟ್ ರೀ.
ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ RRB ಗ್ರೂಪ್ ಡಿಗೆ ಕನ್ನಡ ಮಾಧ್ಯಮದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡತಕ್ಕಂಥ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿಲ್ಲ. ಅದು ನಮ್ದು ಯೂಟ್ಯೂಬ್ ಮಾತ್ರ ಇದೆ. ಸೊ ಆಸ್ ಪರ್ ಸಿಲೆಬಸ್ ಪ್ರಕಾರ, ಆಸ್ ಪರ್ ಲೇಟೆಸ್ಟ್ ಪ್ಯಾಟರ್ನ್ ಪ್ರಕಾರ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ 9 ರಿಂದ 10 ಗಂಟೆವರೆಗೆ ಲೈವ್ ವಿಡಿಯೋ ಕ್ಲಾಸ್ ಇರುತ್ತೆ, ಲೈವ್ ಕ್ಲಾಸ್ ಇರ್ತದೆ, ಯೂಟ್ಯೂಬ್ ಲೈವ್ ಕ್ಲಾಸ್ ಇರ್ತದೆ. ಈ ಒಂದು 3-4 ದಿನ ತೆಗೆದುಕೊಂಡಿಲ್ಲ, ನೆಕ್ಸ್ಟ್ ನಾನು ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೆ ಯೂಟ್ಯೂಬ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಿರ್ತೀನಿ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಅನ್ನ ತಿಳಿಸ್ರಿ. ಈಗ ಸ್ಟಾರ್ಟ್ ಮಾಡೋಣ. ರಿವರ್ ವ್ಯಾಲಿ ಪ್ರಾಜೆಕ್ಟ್, ಈಗಾಗಲೇ ರಿವರ್ಸ್ ಬಗ್ಗೆ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀನಿ. ಈಗ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕುರಿತು ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ರಾಜ್ಘಾಟ್ ಡ್ಯಾಮ್ ಈಸ್ ಸಿಚುವೇಟೆಡ್ ಆನ್ ದ ರಿವರ್. ನೋಡಿ, ಕ್ವಶನ್ ಇಂಗ್ಲಿಷ್ ಮೀಡಿಯಂದಲ್ಲಿ ಇರಬಹುದು, ನಾನು ಅದನ್ನು ಕನ್ನಡ ಮೀಡಿಯಂನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು RRB JEE ಎಕ್ಸಾಮ್ 2019 ನಲ್ಲಿ ಕೇಳಿರುವಂತ ಕ್ವಶನ್ ಇದು. ನೋಡ್ರಿ, ರಾಜ್ಘಾಟ್ ಒಂದು ಡ್ಯಾಮು ಯಾವ ಒಂದು ನದಿಗೆ ನಿರ್ಮಾಣ ಮಾಡಲಾಗಿದೆ? ಬೆಟ್ವಾ, ಸತ್ಲಜ್, ನರ್ಮದಾ, ಚಂಬಲ್ ಅಂತಿದೆ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಇಲ್ಲಿ ಬೆಟ್ವಾ ನದಿಗೆ. ಬೆಟ್ವಾ ನದಿ ದಕ್ಷಿಣದಿಂದ ಹೋಗಿ ಗಂಗಾ, ನೋಡ್ರಿ ಇಲ್ಲಿದೆ ನೋಡ್ರಿ, ಇದು ಬೆಟ್ವಾ ನದಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಿಂದ ಹೋಗಿ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯನ್ನು ಸೇರ್ತದೆ. ಹೀಗೆ ದಕ್ಷಿಣದಿಂದ ಸೇರ್ತಕ್ಕಂಥ ಪ್ರಮುಖ ನದಿ ಬೆಟ್ವಾ ನದಿ. ಈ ಬೆಟ್ವಾ ನದಿಗೆ ಈ ಒಂದು ರಾಜ್ಘಾಟ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಎಷ್ಟು ನೀವು ಪ್ರಮುಖವಾಗಿ ನೋಡಿದ್ರೆ ಸಾಕು ಅದರ ಬಗ್ಗೆ. ನೋಡ್ರಿ, ಇದನ್ನ ಇಂದಿರಾ ಗಾಂಧಿಯವರು, ಈ ರಾಜ್ಘಾಟ್ ಡ್ಯಾಮ್ ಅನ್ನ ಇಂದಿರಾ ಗಾಂಧಿಯವರು 1971ರಲ್ಲಿ ಒಂದು ಅಡಿಗಲ್ಲು ಸಮಾರಂಭವನ್ನು ಮಾಡಿದರು. 1971ರಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇದು ನಿರ್ಮಾಣ ಆಗಿರತಕ್ಕಂಥ ಒಂದು ಅಣೆಕಟ್ಟು ಅಂತ ನಾವು ಇದನ್ನ ಕರಿತೀವಿ. ಇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಗಳ ಜಂಟಿ ಯೋಜನೆ. ಇದು ರಾಜ್ಘಾಟ್ ಯೋಜನೆ, ರಾಜ್ಘಾಟ್ ಡ್ಯಾಮ್ ಇದು ಮಧ್ಯಪ್ರದೇಶ ಪ್ಲಸ್ ಉತ್ತರ ಪ್ರದೇಶ ರಾಜ್ಯದ ಜಂಟಿ ನದಿ ಯೋಜನೆ ಅಂತ ನಾವು ಇದನ್ನ ಕರಿತೀವಿ. ನೋಡಿ, ಮಲ್ಲಪುಂಜ ಡ್ಯಾಮ್ ಈಸ್ ಲೊಕೇಟೆಡ್ ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್. ಮಲ್ಲಪುಂಜ ಡ್ಯಾಮ್ ಕೆಳಗಿನ ಯಾವ ಸ್ಥಳದಲ್ಲಿ ನಿರ್ಮಾಣ ಆಗಿದೆ? ಇಲ್ಲಿ ಪಾಪನಾಶಂ, ಚಂಡೀಗಢ, ಪುಣೆ, ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಅಂತಿದೆ. ಹೇಳ್ರಿ, ಮಲ್ಲಪುಂಜ ಡ್ಯಾಮ್ ಇರೋದೆಲ್ಲಿ ಅಂತಂದ್ರೆ ಕೇರಳದಲ್ಲಿ, ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಮಲ್ಲಪುಂಜ ಡ್ಯಾಮು ಅಲ್ಲಿ ಕೇರಳದಲ್ಲಿ ಬರ್ತಕ್ಕಂಥ ಒಂದು ಈ ಪೇರಿಯಾರ್ ಕಾವೇರಿ ನದಿ ಅಂತ ಕರಿತೀವಲ್ಲ, ಇದರ ಒಂದು ಉಪನದಿ ಅದು. ಸೊ ಅದ್ರ ನದಿ ಹೆಸರು ಏನಂತಂದ್ರೆ ಮಲ್ಲಪುಂಜ ನದಿನೇ. ನದಿ ಯಾವ್ದ್ರಿ? ಮಲ್ಲಪುಂಜ ನದಿ. ಹೇಳ್ರಿ, ಮಲ್ಲಪುಂಜ, ಭರತಪುಂಜ ಅಂತಕ್ಕಂಥವು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ನದಿಗಳು, ಸಣ್ಣ ನದಿಗಳು ಮಲ್ಲಪುಂಜ ಮತ್ತು ಭರತಪುಂಜ. ಈ ಮಲ್ಲಪುಂಜ ನದಿಗೆ ಈ ಒಂದು ಅಣೆಕಟ್ಟನ್ನ, ಮಲ್ಲಪುಂಜ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರೋದನ್ನ ನಾವು ನೋಡ್ಬೋದು. ರೈಟ್ ರೀ, ಮಲ್ಲಪುಂಜ ಡ್ಯಾಮ್ ಯಾವ ನದಿಗೆ? ಮಲ್ಲಪುಂಜ ನದಿಗೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ. ಯಾಕಂದ್ರೆ ಪ್ರತಿಯೊಂದು ರಾಜ್ಯದ ನಿಮಗೆ ಇಂಥ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಕ್ವಶನ್ಗಳನ್ನು ಕೇಳುವಂತ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಇನ್ ಡಿಟೇಲ್ ಆಗಿ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಡ್ಯಾಮ್ಗಳನ್ನು ಸಹ ನಾವಿಲ್ಲಿ ನೋಡ್ಬೇಕಾಗ್ತದೆ. ಉಕಾಯ್ ಡ್ಯಾಮ್ ವಾಸ್ ಬಿಲ್ಟ್ ಆನ್ ದ ರಿವರ್. ಉಕಾಯ್ ಡ್ಯಾಮ್ ಅನ್ನ ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ? ನೋಡ್ರಿ, ಉಕಾಯ್ ನದಿಯನ್ನು ನೋಡ್ರಿ, ಉಕಾಯ್ ಡ್ಯಾಮು ನಿನ್ನೆ ತಪತಿ ನದಿ ಅಂತ ನಾವು ಹೇಳ್ತಾ ಇದೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ಬನ್ಸಾಗರ್ ಎಂಬಲ್ಲಿ ಛತ್ತೀಸ್ಗಢದ ಮುಲ್ತಾನ್ ಕೆರೆ ಎಂಬಲ್ಲಿ ಉಗಮ ಹೊಂದಿ ಪಶ್ಚಿಮಾಭಿಮುಖವಾಗಿರೋದು ಸೂರತ್ ಹತ್ರ ಬಂದು ಇದೇನಾಗ್ತದೆ, ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಸೊ ಇಲ್ಲಿ ತಪ್ತಿ ನದಿಗೆ ಉಕಾಯ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಎಲ್ಲಿದು? ಮಧ್ಯಪ್ರದೇಶದಲ್ಲಿ ತಪತಿ ನದಿಗೆ ಉಕಾಯ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ ಇದು? ತಪತಿ ನದಿಗೆ. ಎಷ್ಟು ನೀವು ನದಿಗಳ ಬಗ್ಗೆ ನೋಡ್ಕೋಬೇಕಾಗ್ತದೆ. ಈ ನದಿಗಳ ಡ್ಯಾಮ್ ಅನ್ನ ನೋಡ್ಕೋಬೇಕು ಅಂತಂದ್ರೆ ಫಸ್ಟ್ ನಿಮಗೆ ನದಿಗಳು ಗೊತ್ತಿರಬೇಕು. ಉತ್ತರ ಭಾರತ ನದಿಗಳಲ್ಲಿ ಪ್ರಮುಖವಾಗಿ ಯಾವ್ದ್ರೆ? ಸಿಂಧೂ ನದಿ. ನಾವು ಆಲ್ರೆಡಿ ಹಿಂದಿನ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇದಕ್ಕೆ 5 ಉಪನದಿಗಳದಾವ. ಒಂದಿಲ್ಲಿ ಜನಾಬ್ ನದಿ, ಚೆನಾಬ್ ನದಿ, ನೆಕ್ಸ್ಟ್ ಜೀಲಂ ನದಿ, ನೆಕ್ಸ್ಟ್ ರಾವಿ ನದಿ, ಸತ್ಲಜ್ ನದಿ, ರೈಟ್ ರೀ, ಬಿಯಾಸ್ ನದಿ. ಬಿಯಾಸ್ ನದಿ ಚೆನಾಬ್ ನದಿಯನ್ನು ಸೇರ್ತದೆ. ಇವು 5 ಪ್ರಮುಖವಾಗಿ ಸಿಂಧೂ ನದಿಯ ಉಪನದಿಗಳು. ಇನ್ನ ಉತ್ತರ ಭಾರತ ಇನ್ನೊಂದು ಪ್ರಮುಖವಾದ ನದಿ ಅಂದ್ರೆ ಬ್ರಹ್ಮಪುತ್ರ ನದಿ. ಇದು ಎರ್ಲಾಂಗ್ ಸಾಂಗ್ಪೋ ಅಂತ ಕರೀತಾರೆ ಟಿಬೇಟ್ ಒಳಗಿದು. ಟಿಬೇಟಿನ
ಚಮ್ಮೆಂಗ್ ಡಂಗ್ ಎಂಬಂತಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿರೋದು ಅರುಣಾಚಲ ಪ್ರದೇಶದಲ್ಲಿ ನೋಡ್ರಿ ಅಸ್ಸಾಮದ ಮೂಲಕ ಹಾಯ್ದು ಇದೇನಾಗ್ತದೆ ಇದನ್ನ ಸೇರ್ತದೆ, ಯಾವುದು ಬಾಂಗ್ಲಾದೇಶವನ್ನ ಸೇರ್ತದೆ, ಅಲ್ಲಿ ಹೋಗಿ ಗಂಗಾ ನದಿ ಜೊತೆ ಸೇರ್ತದೆ. ನೆಕ್ಸ್ಟ್ ಇದು ಗಂಗಾ ನದಿ ಉತ್ತರ ಭಾರತ ಪ್ರಮುಖವಾದ ನದಿಗಳು. ಗಂಗಾ ನದಿ ಉತ್ತರ ಪ್ರದೇಶ ಉತ್ತರಾಖಂಡದ ಮೂಲಕ ಹಾಯ್ದು ಮುಂದೆ ಬಿಹಾರ್ ಮತ್ತು ಛತ್ತೀಸ್ಗಢದ ಮೂಲಕ ಹಾಯ್ದು ಮುಂದೆ ವೆಸ್ಟ್ ಬೆಂಗಾಲ್ ಮೂಲಕ ಹಾಯ್ದು ಬಾಂಗ್ಲಾದೇಶವನ್ನು ಸೇರ್ತದೆ. ಅಲ್ಲಿ ಇದಕ್ಕೆ ಪದ್ಮ ಮತ್ತು ಮೇಘನಾ ಎಂಬ ಹೆಸರಿನಿಂದ ಇದನ್ನ ಕರೆಯಲಾಗ್ತದೆ. ಇವಿಷ್ಟು ಉತ್ತರ ಭಾರತದ ಪ್ರಮುಖ ನದಿಗಳನ್ನು ಕರಿತೀವಿ. ಇಲ್ಲಿ ಗಂಡಕ, ಕೋಶಿ ಇವೆಲ್ಲ ಇಲ್ಲಿ ಉತ್ತರದಿಂದ ಬಂದು ಗಂಗಾ ನದಿಯನ್ನು ಸೇರ್ತಕ್ಕಂಥ ನದಿಗಳಾದ್ರೆ, ಇಲ್ಲಿ ಸೋನ್ ನದಿ, ನೆಕ್ಸ್ಟ್ ಬೆಟ್ವಾ ನದಿ, ಚಂಬಲ್ ನದಿ, ಯಮುನಾ ನದಿ, ದಕ್ಷಿಣದಿಂದ ಹೋಗಿ ಗಂಗಾ ನದಿಯನ್ನು ಸೇರ್ತಕ್ಕಂಥ ನದಿಗಳು. ಇಷ್ಟು ಪ್ರಮುಖವಾಗಿ ಉತ್ತರ ಭಾರತ ನದಿಗಳ ಬಗ್ಗೆ ನೀವು ತಿಳ್ಕೋಬೇಕು. ಅದಾದ ನಂತರ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದಾಮೋದರ್ ನದಿ, ಒರಿಸ್ಸಾದಲ್ಲಿ ಮಹಾನದಿ, ಆಮೇಲೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಗೋದಾವರಿ ನದಿ, ರೈಟ್ ರೀ. ಸೊ ಅದಾದ ನಂತರ ಕೃಷ್ಣಾ ನದಿ, ನೆಕ್ಸ್ಟ್ ಕಾವೇರಿ ನದಿ, ಇಲ್ಲಿ ತುಂಗಭದ್ರಾ ನದಿ, ಇವಿಷ್ಟು ಪ್ರಮುಖವಾಗಿ ಇಲ್ಲಿ ಪೇರಿಯಾರ್ ನದಿ, ಮಲ್ಲಪುರಂ ನದಿ. ಸೊ ಇತರೆ ಪ್ರಮುಖವಾಗಿರ್ತಕ್ಕಂಥ ನದಿಗಳನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ನದಿಗಳ ಒಂದು ಮ್ಯಾಪ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೀವು ಡ್ಯಾಮ್ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ, ರೈಟ್ ರೀ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆರ್ಚ್ ಡ್ಯಾಮ್? ನೋಡ್ರಿ, ಆರ್ಚ್ ಆಕಾರದಲ್ಲಿ ಇರ್ತಕ್ಕಂಥ ಡ್ಯಾಮ್ ಯಾವುದು ಅಂತ ಕೇಳಿದ್ದಾರೆ. ಹೀಗೆ ಆರ್ಚ್ ಆಕಾರದಲ್ಲಿರುವಂತಹ ಡ್ಯಾಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಖ್ವಾರಾ ಡ್ಯಾಮ್, ಬಾಕ್ರಾ ಡ್ಯಾಮ್, ಇಡುಕ್ಕಿ ಡ್ಯಾಮ್, ತೆಹರಿ ಡ್ಯಾಮ್. ಯಾವ್ದಿಲ್ಲ ನಮಗೆ ಆನ್ಸರ್ ನಮ್ದು ಇಡುಕ್ಕಿ ಡ್ಯಾಮ್. ಕರೆಕ್ಟ್ ಆನ್ಸರ್ ಯಾವ್ದಿಲ್ಲಿ? ಇಡುಕ್ಕಿ ಡ್ಯಾಮ್. ನಿಮಿಷ. ಓಕೆ, ನೋಡಿ, ಆರ್ಚ್ ಆಕಾರದಲ್ಲಿರುವಂತಹ ಡ್ಯಾಮ್ ಯಾವುದು ಅಂತಂದ್ರೆ ಇಡುಕ್ಕಿ ಡ್ಯಾಮ್. ಇಲ್ಲಿದೆ ನೋಡಿ, ಇಡುಕ್ಕಿ ಡ್ಯಾಮ್ ಜಗತ್ತಿನಲ್ಲಿ ಮೂರನೇ ದೊಡ್ಡದು. ಜಗತ್ತಿನಲ್ಲಿ ಎಷ್ಟನೇದ್ರಿ ಇದು? ಜಗತ್ತಿನ ಮೂರನೇ ಹಾಗೂ ಏಷ್ಯಾದ ಮೊದಲನೇ ಆರ್ಚ್ ಡ್ಯಾಮ್ ಅಂತ ನಾವು ಇದನ್ನ ಕರಿತೀವಿ. ಇಡುಕ್ಕಿ ನದಿಗೆ, ಕೇರಳದಲ್ಲಿ ಇಡುಕ್ಕಿ ನದಿಗೆನೇ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಡ್ಯಾಮ್ ಇದು. ಸಾರಿ, ಇಡುಕ್ಕಿ ನದಿ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಪೇರಿಯಾರ್ ನದಿ ಅಂತಲೂ ಕರೀತಾರೆ. ಇಡುಕ್ಕಿ ನದಿ ಅಂತೂ ಕರೀತಾರೆ ಲೋಕಲ್ ಅಲ್ಲಿ, ಇದಕ್ಕೆ ಆಕ್ಚುಲಿ ಹೆಸರು ಪೇರಿಯಾರ್ ನದಿ ಅಂತ ಕರೆಯಲ್ಪಡ್ತದೆ. ಈ ಒಂದು ಈಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಡ್ಯಾಮ್ ಇದು ಅಂತ ನಾವು ಕರಿತೀವಿ. ಆರ್ಚ್ ಆಕಾರದಲ್ಲಿ ಇರ್ತಕ್ಕಂಥ ನದಿ ಇದು. ನಮ್ಮ ಆನ್ಲೈನ್ ಸ್ಟೋರ್ creativepublication.online ಅಂತೇಳಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಆನ್ಲೈನ್ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಒಂದು RRB ಗ್ರೂಪ್ ಡಿ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈನ್ಸು, ಕರೆಂಟ್ ಅಫೇರ್ಸ್, ಒಂದು ವರ್ಷದ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಹಾಕಿದೀವಿ ಆಲ್ರೆಡಿ. ಜನವರಿ 2021 ಇಂದ ಜನವರಿ 2022 ವರೆಗೆ, ಮತ್ತೆ ಫೆಬ್ರವರಿಯಿಂದ ಈ ಕಡೆ ನಾನು ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡ್ತೀನಿ. ಸೊ ಸ್ಟ್ಯಾಟಿಕ್ GK, ರೈಟ್ ರೀ, 2 ಕ್ವಶನ್ಗಳು, ಸೈನ್ಸ್ ಕ್ವಶನ್ಗಳು, ಓಲ್ಡ್ ಕ್ವಶನ್ ಪೇಪರ್ಸು ಇವೆಲ್ಲ ಹಾಕಿದ್ದೀವಿ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಓಪನ್ ಮಾಡಿ, ದೆನ್ ನೀವು ಅಲ್ಲಿ ಯಾವ್ದು ಬೇಕು ಅದನ್ನ ಕಾರ್ಟ್ ಮಾಡಬೇಕು. ಕಾರ್ಟ್ ಮಾಡಿ ಟೋಟಲ್ ನೀವು ಪೇ ಮಾಡಿ. ಅದು ಫೋನ್ ಪೇ, ಗೂಗಲ್ ಪೇ, ಕಾರ್ಡ್ ಪೇಮೆಂಟ್ ಯಾವುದೇ ಮಾಡ್ರಿ. ಅವಾಗ ನಿಮಗೆ 2 ಮೇಲ್ ಬರ್ತದೆ. ಸೊ ಮೇಲನ್ನು ಒಂದು ಮೇಲಲ್ಲಿ ಏನಾಗಿರ್ತದೆ, ಇನ್ಸ್ಟಾಮೋಜೋ ಅಂತ ಬಂದಿರ್ತದೆ. ಇನ್ಸ್ಟಾಮೋಜೋದಲ್ಲಿ ಏನಾಗ್ತದೆ, ಜಸ್ಟ್ ರಿಸಿಪ್ಟ್ ಬಂದಿರ್ತದೆ. ಇನ್ನೊಂದು ಮೇಲ್ ಬಂದಿರ್ತದೆ ನೋ ರಿಪ್ಲೈ ಅಂತ ಹೇಳಿ. ಈ ನೋ ರಿಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಡೌನ್ಲೋಡ್ ಅಂತ ಒಂದು ವರ್ಡ್ ಇರ್ತದೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈ ಡೌನ್ಲೋಡ್ ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ಮೇಲನ್ನು ಬ್ಯಾಕ್ ಹೋಗ್ಬಿಡಿ. ಸೊ ಬ್ಯಾಕ್ ಹೋಗಿ ಏನು ಮಾಡಬೇಕು, ನಿಮ್ಮ PDF ಫೈಲ್ ಎಲ್ಲಿರ್ತದಲ್ಲ ಅಲ್ಲಿ ನೀವು ನೋಡಿ ಚೆಕ್ ಮಾಡಿದರೆ ಅಲ್ಲಿ ನೀವು ಡೌನ್ಲೋಡ್ ಆಗಿರ್ತದೆ. ಸರಿನಾ? ಈ ಥರ ನೀವು ಪೇ ಮಾಡಿದ ಒಂದು 2 ಸೆಕೆಂಡ್ಗಳಲ್ಲಿ ನಿಮಗೆ ನೋಟ್ಸ್ ಡೌನ್ಲೋಡ್ ಆಗ್ತದೆ. ಸೊ ಈ ಥರ ನೀವು ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ನೋಡಿ, ತಿಪಾಯ್ಮುಖ್ ಡ್ಯಾಮ್ ಈಸ್ ಲೊಕೇಟೆಡ್ ಅಂಡ್ ವಿಚ್ ಸ್ಟೇಟ್? ನೋಡಿ, ತಿಪಾಯ್ಮುಖ್ ಡ್ಯಾಮ್ ಲೊಕೇಟೆಡ್ ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ನೋಡ್ರಿ, ಇದು ತಿಪಾಯ್ಮುಖ್ ಡ್ಯಾಮ್ ಯಾವ ಒಂದು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಮಣಿಪುರ.
ಸೊ ಇಲ್ಲಿ ನೋಡಿ ಒಂದು ನಿಮಿಷ, ಮಣಿಪುರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದು ಬರಾಕ್ ರಿವರ್ ಅಂತ ಕರಿತೀವಿ ಇದಕ್ಕೆ. ಯಾವ್ದ್ರಿ? ಬರಾಕ್ ನದಿಗೆ. ಯಾವ ನದಿಗೆ? ಬರಾಕ್ ನದಿಗೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ಡ್ಯಾಮ್ ಯಾವ್ದಂದ್ರೆ ಟಿಪ್ಪೈಮುಖ್ ಡ್ಯಾಮು. ಸೊ ಇದು ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಡ್ಯಾಮ್. ವಿಚ್ ಆಫ್ ದ ಫಾಲೋಯಿಂಗ್ ಡ್ಯಾಮ್ ಈಸ್ ಬಿಲ್ಟ್ ಆನ್ ದ ಕೃಷ್ಣಾ ರಿವರ್? ಕೃಷ್ಣಾ ನದಿ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಡ್ಯಾಮ್ ಯಾವುದು? ನರ್ಮದಾ ಸಾಗರ್, ನಾಗಾರ್ಜುನ ಸಾಗರ್, ಬಾಕ್ರಾ ನಂಗಲ್, ಹೀರಾಕುಡ್. ಕೃಷ್ಣಾ ನದಿಯ ಮೇಲೆ ನಿರ್ಮಾಣವಾದ ಡ್ಯಾಮ್ ಯಾವುದಂದ್ರೆ ನಾಗಾರ್ಜುನ ಸಾಗರ. ಯಾವ್ದ್ರಿ? ಆಂಧ್ರ ಪ್ರದೇಶದಲ್ಲಿ ಇದು ನಿರ್ಮಾಣ ಆಗಿದೆ. ಕೃಷ್ಣಾ ನದಿಗೆ ಆಂಧ್ರ ಪ್ರದೇಶದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ನಾವು ಇದನ್ನು ಕರಿತೀವಿ. ಆಂಧ್ರದ ಗುಂಟೂರು ಜಿಲ್ಲೆಯಲ್ಲಿ ನಾಗಾರ್ಜುನ ಸಾಗರ ಡ್ಯಾಮ್ ಅನ್ನೋದು ನಿರ್ಮಾಣ ಆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1955ರಲ್ಲಿ ನೆಹರು ಅವರು ಇದಕ್ಕೆ ಅಡಿಗಲ್ಲು ಸಮಾರಂಭವನ್ನ ಮಾಡಿದ್ರು. ಅದರ ಪ್ರಕಾರ ಈ ಡ್ಯಾಮ್ ಇವತ್ತು ನಾಗಾರ್ಜುನ ಡ್ಯಾಮ್ ಅಂತ ಇದು ಕರೆಯಲ್ಪಡ್ತದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದು ನೋಡ್ರಿ. ಈ ಯೋಜನೆ ತೆಲಂಗಾಣ, ಈ ಸದ್ದು ಮೊದಲದು ಆಂಧ್ರದಲ್ಲಿ ಬರ್ತೈತೆ. ಈಗ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ಈ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಡ್ಯಾಮ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನು ಹೊಂದಿರುತ್ತದೆ. ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು ಅಂತ ನಾವು ಇದನ್ನ ಇಲ್ಲಿ ನೋಡಬಹುದು. ನಾಗಾರ್ಜುನ ಡ್ಯಾಮ್ ಒಂದು ಬ್ಯಾಕ್ ವಾಟರ್ ಏರಿಯಾ ಇದು, ರೈಟ್ರಿ, ತೆಲಂಗಾಣದಲ್ಲಿ. ಈ ಸದ್ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಅಂದ್ರೆ ತೆಲಂಗಾಣದಲ್ಲಿ ಅಂತ ನಾವು ಹೇಳ್ಬೋದು. ಯಾವ ನದಿಗೆ ಇದು? ಕೃಷ್ಣಾ ನದಿಗೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದು. ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿನೂ ಡ್ಯಾಮ್ ಇದೆ, ಯಾವುದಂತ ನೋಡೋಣ, ಒಂದು ಕ್ವಶನ್ದಲ್ಲಿ ಬರುತ್ತೆ. ಅಂಡ್ ವಿಚ್ ರಿವರ್ ಈಸ್ ದ ದೋಲಾ ಸಾದಿಯಾ ಬ್ರಿಡ್ಜ್ ಡೆಡಿಕೇಟೆಡ್ ಟು ದ ನೇಷನ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ? ಇತ್ತೀಚೆಗೆ ದೋಲಾ ಸಾದಿಯಾ ಬ್ರಿಡ್ಜ್ ಅಣೆಕಟ್ಟು, ಒಂದು ನದಿ ಬ್ರಿಡ್ಜ್ ಅನ್ನ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿ ದೇಶಕ್ಕೆ ಸಮರ್ಪಿಸಿದರು. ಅದು ಯಾವ ಒಂದು ನದಿ ಮೇಲೆ ಇದೆ ಅಂತ ಕೇಳಿದ್ದಾರೆ. ನೋಡಿ, ದೋಲಾ ಸಾದಿಯಾ ಬ್ರಿಡ್ಜ್ ಯಾವ ನದಿ ಮೇಲಿದೆ? ಆನ್ಸರ್ ಗಂಗಾ ನದಿ, ಯಮುನಾ ನದಿ, ನರ್ಮದಾ ನದಿ ಮತ್ತು ಲೋಹಿತ್ ನದಿ. ಯಾವ್ದ್ರ ಇದು? ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಲೋಹಿತ್ ನದಿ. ಇದು ಬ್ರಹ್ಮಪುತ್ರ ನದಿಯ ಉಪನದಿ. ಇದು ಯಾವ್ದ್ರಿದು? ಬ್ರಹ್ಮಪುತ್ರ ನದಿಯ ಉಪನದಿ ಅಂತ ನಾವು ಇದನ್ನು ಕರಿತೀವಿ. ಲೋಹಿತ್ ನದಿ ಭಾರಿ ಮಹಾಪುರವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ನದಿ ಅಂತ ಕರಿತೀವಿ. ಇಲ್ಲಿ ಸಾದಿಯಾ ಮತ್ತು ಇದನ್ನ ಜಾಯಿಂಟ್ ಮಾಡ್ತಕ್ಕಂಥ ದೋಲಾ ಮತ್ತು ಸಾದಿಯಾವನ್ನ ಜಾಯಿಂಟ್ ಮಾಡ್ತಕ್ಕಂಥ ಒಂದು ಪ್ಲೇಸ್ ಅಂತ ನಾವು ಇದನ್ನು ಕರಿತೀವಿ. ಅಸ್ಸಾಂನ ನೋಡಿ, ಇದು ದೋಲಾ ಅನ್ನೋದು ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು, ಸಾದಿಯಾ ಅನ್ನೋದು ಅರುಣಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಈ ದೋಲಾ ಮತ್ತು ಸಾದಿಯಾ ಬ್ರಿಡ್ಜ್ ಸುಮಾರು ಒಂದು 10 ಕಿಲೋಮೀಟರ್ ವರೆಗೆ ಇರ್ತಕ್ಕಂಥ ಒಂದು ಬ್ರಿಡ್ಜ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಭೂಪೇನ್ ಹಜಾರಿಕಾ ಬ್ರಿಡ್ಜ್ ಅಂತ ಕರೀತಾರೆ. ಇದು ಹಿಂಗ್ ಕರೀತಾರೆ ಇದಕ್ಕೆ, ಭೂಪೇನ್ ಹಜಾರಿಕಾ ಬ್ರಿಡ್ಜ್, ಹಜಾರಿಕಾ ಸೇತುವೆ. ಇದನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2017ರಲ್ಲಿ ಇದನ್ನ ಉದ್ಘಾಟನೆ ಮಾಡಿದರು. ಇದು ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ 9.15 ಕಿಲೋಮೀಟರ್ ಉದ್ದ ಇದೆ. ಅಂದ್ರೆ 9.15 ಕಿಲೋಮೀಟರ್ ದಷ್ಟು ಉದ್ದವಾಗಿರ್ತಕ್ಕಂಥದ್ದು. ಇದು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ದೊಡ್ಡ ಸೇತುವೆ. ಇದು ಈಶಾನ್ಯ ರಾಜ್ಯಗಳನ್ನ ಬ್ರಹ್ಮಪುತ್ರ ಪ್ರವಾಹ ಬಂತಂತಂದ್ರೆ ಈಶಾನ್ಯ ರಾಜ್ಯಗಳ ಸಂಪರ್ಕನೇ ಕಡಿದು ಹೋಗ್ತಾ ಇತ್ತು. ಹೀಗಾಗಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಸೇತುವೆ ಯಾವ್ದಂದ್ರೆ ದೋಲಾ ಸಾದಿಯಾ ಬ್ರಿಡ್ಜ್ ಅಂತ ನಾವು ಇದನ್ನ ಕರಿತೀವಿ. ಹೀಗಾಗಿ ಅತಿ ಪ್ರಮುಖವಾಗಿರ್ತಕ್ಕಂಥ ಈಶಾನ್ಯ ರಾಜ್ಯದ ಒಂದು ಸೇತುವೆ. ಇದನ್ನ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಅದನ್ನ ಏನ್ ಮಾಡಿದ್ರು? ದೇಶಕ್ಕೆ ಸಮರ್ಪಣೆ ಮಾಡಿದ್ರು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದು. ಇನ್ ವಿಚ್ ಸ್ಟೇಟ್ ಈಸ್ ದ ಗಾಂಧಿ ಸಾಗರ್ ಡ್ಯಾಮ್ ಲೊಕೇಟೆಡ್? ಗಾಂಧಿ ಸಾಗರ ಅಣೆಕಟ್ಟು ಯಾವ ನದಿ ಇದೆ, ಯಾವ ಒಂದು ರಾಜ್ಯದಲ್ಲಿದೆ? ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್. ನೋಡ್ರಿ, ಗಾಂಧಿ ಸಾಗರ ಒಂದು ಅಣೆಕಟ್ಟು ಯೋಜನೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಅಣೆಕಟ್ಟು ಯೋಜನೆ. ಮಧ್ಯಪ್ರದೇಶದಲ್ಲಿ ಚಂಬಲ್ ನದಿಗೆ ಇಲ್ಲಿದೆ ನೋಡಿ, ಗಾಂಧಿ ಸಾಗರ್ ನದಿ. ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಬರ್ತಾವು. ಈ ವಿಂಧ್ಯ ಬೆಟ್ಟಗಳಿಂದ ಆ ಕಡೆ ಉತ್ತರಾಭಿಮುಖವಾಗಿ ಹರಿತಕ್ಕಂಥ ನದಿ ಇದು ಗಾಂಧಿ ಸಾಗರ ಡ್ಯಾಮ್. ಈ ಗಾಂಧಿ ಸಾಗರ ಡ್ಯಾಮು ಚಂಬಲ್ ನದಿಗೆ
ಯಾವ ನದಿಗೆ ಇದು? ಚಂಬಲ್ ನದಿಗೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ನಾವು ಇದನ್ನ ಕರಿತೀವಿ. ರೈಟ್ರಿ? ಇದು ಮಂಡ್ಸೂರ್, ಮಧ್ಯಪ್ರದೇಶದ ಮಂಡ್ಸೂರ್ ಡಿಸ್ಟಿಕ್ ಅಲ್ಲಿ ಅದ. ಇದಕ್ಕೆ 3 ಅಣೆಕಟ್ಟನ್ನು ಇಲ್ಲಿ ಈ ಚಂಬಲ್ ನದಿಗೆ ನಿರ್ಮಾಣ ಮಾಡಲಾಗಿದೆ. ಗಾಂಧಿ ಸಾಗರ್ ಡ್ಯಾಮ್, ಜವಾಹರ್ ಡ್ಯಾಮ್, ರಾಣಾ ಪ್ರತಾಪ್ ಸಿಂಗ್ ಡ್ಯಾಮ್ ಅಂತೇಳಿ 3 ಅಣೆಕಟ್ಟನ್ನು ಇದಕ್ಕೆ ನಿರ್ಮಾಣ ಮಾಡಿ ಚಂಬಲ್ ವ್ಯಾಲಿ ಪ್ರಾಜೆಕ್ಟ್ ಅಂದ್ರೆ ಚಂಬಲ್ ನದಿ ಅಚ್ಚುಕಟ್ಟು ಪ್ರದೇಶ ಯೋಜನೆ ಅಂತ ಇದನ್ನು ಕರೆಯಲಾಗ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹೆಂಗದಲ್ಲ ಹಂಗ ಚಂಬಲ್ ನದಿ ಮೇಲ್ದಂಡೆ ಯೋಜನೆ ಅಂತ ಇದನ್ನು ಕರೆಯಲಾಗ್ತದೆ. ಇಲ್ಲಿ 3 ಡ್ಯಾಮ್ಗಳು ಒಟ್ಟು ಯೋಜನೆ ಅಡಿಯಲ್ಲಿ ಬರ್ತಾವೆ ಚಂಬಲ್ ಯೋಜನೆಯಲ್ಲಿ. ಅದು ಒಂದು ಗಾಂಧಿ ಸಾಗರ್ ಡ್ಯಾಮ್, ಇನ್ನೊಂದು ಜವಾಹರ್ ಡ್ಯಾಮ್, ಇನ್ನೊಂದು ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಅಂತ ಇಲ್ಲಿ 3 ಅಣೆಕಟ್ಟು ನಾವಿಲ್ಲಿ ನೋಡಬಹುದು. Kaleshwaram is the irrigation project started by which of the following state government? ಕಾಲೇಶ್ವರಂ ಅನ್ನುವಂಥ ಒಂದು ನೀರಾವರಿ ಯೋಜನೆಯನ್ನ ಇತ್ತೀಚೆಗೆ ಯಾವ ರಾಜ್ಯ ಇದನ್ನ ಸ್ಟಾರ್ಟ್ ಮಾಡ್ತು ಅಂತ ಕೇಳಿದ್ದಾರೆ. ಕೇರಳ, ತಮಿಳುನಾಡು, ತೆಲಂಗಾಣ ಮತ್ತು ಒರಿಸ್ಸಾ. ಕಾಲೇಶ್ವರ ಡ್ಯಾಮು ಇಲ್ಲಿ ಗೋದಾವರಿ ನದಿ ಬರ್ತದೆ ನೋಡಿ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣದ ಮೂಲಕ ಹೋಗಿ ತೆಲಂಗಾಣದಲ್ಲಿ ಇದಕ್ಕೆ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವುದು? ಕಾಲೇಶ್ವರ ಯೋಜನೆ. ಕಾಲೇಶ್ವರ ಯೋಜನೆ ತೆಲಂಗಾಣದಲ್ಲಿ TS ಅಂತ ಕರೀತಾರೆ ಅದಕ್ಕೆ. ತೆಲಂಗಾಣದಲ್ಲಿ ಈ ಕರೀಂನಗರ್, ನಿಜಾಮಾಬಾದ್ ಮತ್ತು ವಾರಂಗಲ್ ಜಿಲ್ಲೆಗೆ, ಕರೀಂನಗರ್, ವಾರಂಗಲ್, ನಿಜಾಮಾಬಾದ್ ಮತ್ತು ಮೇದಕ್ ಜಿಲ್ಲೆ, ಈ 4 ಜಿಲ್ಲೆಗೆ ಒಂದು ನೀರಾವರಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆನೇ ಯಾವುದಂದ್ರೆ ಕಾಲೇಶ್ವರ ಯೋಜನೆ. ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾವ ರಾಜ್ಯ? ತೆಲಂಗಾಣ ರಾಜ್ಯ ಇತ್ತೀಚೆಗೆ ಈ ಒಂದು ಯೋಜನೆಯನ್ನ ಆರಂಭ ಮಾಡಿದೆ ಅಂತ ಹೇಳಬಹುದು. ರಿಹಾಂದ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಇನ್. ರಿಹಾಂದ್ ಯೋಜನೆ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ? ಅಸ್ಸಾಂ, ಉತ್ತರ ಪ್ರದೇಶ್, ಹರಿಯಾಣ, ಹಿಮಾಚಲ್ ಪ್ರದೇಶ್. ನೋಡ್ರಿ, ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಉತ್ತರ ಪ್ರದೇಶ್. ರಿಹಾಂದ್ ಯೋಜನೆ ಕಂಡು ಬರೋದಲ್ಲಿ ಉತ್ತರ ಪ್ರದೇಶದಲ್ಲಿ ಅಂತ ನಾವು ನೋಡ್ತೀವಿ. ಇದನ್ನು ಪ್ರಮುಖವಾಗಿ ರಿಹಾಂದ್ ಒಂದು ನೋಡ್ರಿ, ಉತ್ತರ ಪ್ರದೇಶದ ರಿಹಾಂದ್ ಯೋಜನೆ ವಿವಿಧೋದ್ದೇಶ ನದಿ, ಇಲ್ಲಿ ಸೋನ್ ನದಿ ಅಂತ ಬರ್ತದಲ್ಲ, ಗಂಗಾ ನದಿಯನ್ನು ಸೇರ್ತಕ್ಕಂಥದ್ದು, ಅದರ ಉಪನದಿ ಇದು ರಿಹಾಂದ್ ನದಿ. ಈ ಸೋನ್ ನದಿಗೆ ಉಪನದಿ ಆಗಿರ್ತಕ್ಕಂಥ ರಿಹಾಂದ್ ನದಿಗೆ ನೋಡಿ ಇಲ್ಲಿ ಕೊಟ್ಟಿದೆ ನೋಡಿ, ಸೋನ್ ನದಿಯ ಉಪನದಿ ರಿಹಾಂದ್ ನದಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಮೀನುಗಾರಿಕೆ, ನೀರಾವರಿ ಸೌಲಭ್ಯ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಹೀಗೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಆರಂಭವಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ನಾವು ಇದನ್ನ ಗುರುತಿಸ್ತೀವಿ. ವೇರ್ ಈಸ್ ಕಂಡೆಲೂರು ಡ್ಯಾಮ್ ಲೊಕೇಟೆಡ್? ಕಂಡೆಲೂರು ಅಣೆಕಟ್ಟು ಎಲ್ಲಿ ಸ್ಥಾಪನೆಯಾಗಿದೆ? ಯಾವ್ದ್ರೆ? ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ. ಆಂಧ್ರದ ನೆಲ್ಲೂರು ಜಿಲ್ಲೆಯಲ್ಲಿ ಕಂಡೆಲೂರು ನದಿಗೆ ನೋಡ್ರಿ, ಕಂಡೆಲೂರು ನದಿಗೆ ಈ ಒಂದು ನದಿ ಹೆಸರು ಏನಂತಂದ್ರೆ ಕಂಡೆಲೂರು. ಸೊ ಯಾವ ರಾಜ್ಯದಲ್ಲಿ ಇದು ನಿರ್ಮಾಣ ಆಗಿದೆ ಅಂತ, ಡ್ಯಾಮ್ ಆಗಿದೆ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ. ನೋಡ್ರಿ, ಇಂಥವೆಲ್ಲ ಸಣ್ಣ ಪುಟ್ಟ ಡ್ಯಾಮ್ ಅನ್ನು ನಾವು ಬೇರೆ ರಾಜ್ಯದಲ್ಲಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋದು ಕಷ್ಟ ಆಗ್ತದೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನು ಇಲ್ಲಿ ವಿವಿಧ ಕೋಚಿಂಗ್ ಕ್ಲಾಸಲ್ಲಿ ನಾವೇನು ಇರಿಗೇಷನ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳ್ತೀವಿ, ಅವಾಗ ಇವೆಲ್ಲ ಪಾಯಿಂಟ್ಸ್ ಕವರ್ ಆಗಿರೋದಿಲ್ಲ. ಅದಕ್ಕೆ ರೈಲ್ವೆ ಮತ್ತು SSC ಓದುವಾಗ ಪ್ರತಿಯೊಂದು ರಾಜ್ಯದ ಇನ್ಡೆಪ್ತ್ ನಾಲೆಜ್ ನಮಗಿಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ನಾನು ರಾಜ್ಯ ದರ್ಶನ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಪ್ರತಿಯೊಂದು ರಾಜ್ಯದ ಮೇಲೆ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ನೀವು ಅದನ್ನು ನೋಡಿದರೆ ಇಂಥವೆಲ್ಲ ಕ್ವಶನ್ಗಳಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ವಿಚ್ ಸ್ಟೇಟ್ ಈಸ್ ದ ಪಲ್ಗಾಡಿಯಾ ಡ್ಯಾಮ್ ಪ್ರಾಜೆಕ್ಟ್ ಲೊಕೇಟೆಡ್? ಪಲ್ಗಾಡಿಯಾ ಡ್ಯಾಮ್ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗಿದೆ? ನೋಡ್ರಿ, ಪಲ್ಗಾಡಿಯಾ ಡ್ಯಾಮ್ ಅಸ್ಸಾಮಲ್ಲಿ. ನೋಡ್ರಿ, ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಗೆ, ಯಾವ ನದಿಗೆ ಇದು? ಬ್ರಹ್ಮಪುತ್ರ ನದಿಗೆ. ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಇಲ್ಲಿ ಅಸ್ಸಾಂ. ಅಸ್ಸಾಂ ಬ್ರಹ್ಮಪುತ್ರ ನದಿಗೆ ಬ್ರಹ್ಮಪುತ್ರ ನದಿಗೆ ಹಲವಾರು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಹಾಗಾಗಿ ಬ್ರಹ್ಮಪುತ್ರ ನದಿ ಭಾರಿ ಪ್ರವಾಹವನ್ನ, ಹಾನಿಯನ್ನು ಉಂಟು ಮಾಡ್ತಾ ಇರೋದ್ರಿಂದ ಇದನ್ನ ಅಸ್ಸಾಂನ ಕಣ್ಣೀರಿನ ನದಿ ಅಂತ ಕರೀತಾರೆ. ಇದಕ್ಕೆ ಅಸ್ಸಾಂನ ಕಣ್ಣೀರಿನ ನದಿ, ದುಃಖವಾಹಿನಿ ಅಥವಾ ಶಾರ್ ಆಫ್ ಅಸ್ಸಾಂ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇಲ್ಲಿ ಬ್ರಹ್ಮಪುತ್ರ ನದಿ
ನಿರ್ಮಾಣ ಆಗಿರತಕ್ಕಂಥ ಒಂದು ಯೋಜನೆ ಅಂತ ನಾವು ಇದನ್ನು ಕರಿತೀವಿ. ಓಕೆ, ನೆಕ್ಸ್ಟ್ ಜಾಯಕ್ವಾಡಿ ಹೈಡ್ರೋ ಪ್ರಾಜೆಕ್ಟ್, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ಬಿಲ್ಟ್ ಆನ್ ವಿಚ್ ರಿವರ್. ನೋಡಿ, ಜಾಯಕ್ವಾಡಿ ಫೇಸ್ 1 ಫೇಸ್ 2 ಅಂತ ಬರ್ತದೆ. ಈ ಜಾಯಕ್ವಾಡಿ ಒಂದು ಜಲವಿದ್ಯುತ್ ಯೋಜನೆಯನ್ನ ಯಾವ ಒಂದು ನದಿಗೆ ನಿರ್ಮಾಣ ಮಾಡಲಾಗಿದೆ? ಯಾವ ನದಿಗೆ ಇದು? ಗೋದಾವರಿ ನದಿಗೆ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ, ಎಲ್ರಿ? ಔರಂಗಾಬಾದ್ ಜಿಲ್ಲೆಯಲ್ಲಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಗೋದಾವರಿ ನದಿಗೆ ಜಾಯಕ್ವಾಡಿ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟು ಅಲ್ಲಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ರೈಟ್ ರೀ 12 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ಕೆಪಾಸಿಟಿ ಈ ಒಂದು ಡ್ಯಾಮ್ಗಿದೆ ಅಂತ ಹೇಳ್ಬೋದು. ರೈಟ್ ರೀ, ಗೋದಾವರಿ ನದಿಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಜಾಯಕ್ವಾಡಿ ಪ್ರಾಜೆಕ್ಟ್ ವಿಚ್ ಈಸ್ ದ ಲಾರ್ಜೆಸ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಈ ಸಿಚುವೇಟೆಡ್ ಆನ್ ವಿಚ್ ರಿವರ್. ನೋಡಿ, ಇಲ್ಲಿ ಸೇಮ್ ಕ್ವಶನ್ ಬಂತು ನೋಡಿ. ಮತ್ತಿಲ್ಲಿ ಗೋದಾವರಿ ರಿವರ್ ಅಂದ್ರೆ ಆ ಡ್ಯಾಮ್ನ ಲೆಂತ್ ಎಷ್ಟಿದೆ ಅಂತಂದ್ರೆ 10 ಕಿಲೋಮೀಟರ್ ಇದೆ. ಡ್ಯಾಮ್ ಲೆಂತ್ ಎಷ್ಟಿದೆ? 10 ಕಿಲೋಮೀಟರ್ ಇದೆ. ಹೀಗಾಗಿ ಅತಿ ದೊಡ್ಡ ಒಂದು ನೀರಾವರಿ ಯೋಜನೆ, ಇರಿಗೇಷನ್ ಪ್ರಾಜೆಕ್ಟ್ ಅಂತೂ ಕರಿತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತೂ ನಾವು ಅದನ್ನ ಕರೆಯಲಾಗ್ತದೆ. ನೋಡಿ, ಪುಲಿಚಿಂತಲ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಸ್ ಬಿಲ್ಟ್ ಆನ್ ವಿಚ್ ರಿವರ್. ಪುಲಿಚಿಂತಲ ಒಂದು ಜಲವಿದ್ಯುತ್ ಯೋಜನೆಯನ್ನ ಯಾವ ಒಂದು ನದಿಗೆ ಅದನ್ನ ನಿರ್ಮಾಣ ಮಾಡಲಾಗಿದೆ? ಕೃಷ್ಣಾ ನದಿಗೆ. ನಲ್ಗೊಂಡ ಜಿಲ್ಲೆ, ಆಂಧ್ರ ಪ್ರದೇಶದ ಎಲ್ಲಿ? ಆಂಧ್ರ ಪ್ರದೇಶದ ನಲ್ಗೊಂಡ ಜಿಲ್ಲೆಯಲ್ಲಿ, ಆಂಧ್ರ ಪ್ರದೇಶದ ನಲ್ಗೊಂಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಪಂಚಿತ್ ಹಿಲ್ ನೋಡಿ ಸರ್ ಪುಲಿಚಿಂತಾಲ್ ಒಂದು ಹೈಡ್ರೋ ಪ್ರಾಜೆಕ್ಟ್ ನಲ್ಲಿ ನಿರ್ಮಾಣ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಓಕೆ ರೀ. ಇನ್ ವಿಚ್ ಸ್ಟೇಟ್ ಈಸ್ ದ ಬನ್ಸಾಗರ್ ಡ್ಯಾಮ್ ಸಿಚುವೇಟೆಡ್? ಬನ್ಸಾಗರ್ ಅಣೆಕಟ್ಟು ಯಾವ ನದಿಯಲ್ಲಿ, ಯಾವ ಒಂದು ರಾಜ್ಯದಲ್ಲಿ ನಿರ್ಮಾಣವಾಗಿದೆ? ಮಹಾರಾಷ್ಟ್ರ, ಗುಜರಾತ, ಆಂಧ್ರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್. 4 ಪ್ರಮುಖ ಆಪ್ಷನ್. 2018 RRB ಗ್ರೂಪ್ ಡಿ ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ರೈಟ್ ರೀ. ಬನ್ಸಾಗರ್ ಎಲ್ರಿದು ಮಧ್ಯಪ್ರದೇಶದಲ್ಲಿ, ಬನ್ಸಾಗರ್ ಮಧ್ಯಪ್ರದೇಶದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಒಂದು ಅಣೆಕಟ್ಟು ಸೋನ್ ನದಿಗೆ. ಯಾವ ನದಿಗೆ? ಸೋನ್ ನದಿ. ಸೋನ್ ನದಿಗೆ ನಿರ್ಮಾಣ ಆಗಿರತಕ್ಕಂಥ ಒಂದು ಅಣೆಕಟ್ಟು ಅಂತ ನಾವು ಇದನ್ನು ಕರಿತೀವಿ. ಯಾವುದು? ಬನ್ಸಾಗರ್ ಅಣೆಕಟ್ಟು, ಸೋನ್ ನದಿಗೆ ನಿರ್ಮಾಣವಾಗಿರತಕ್ಕಂಥ ಒಂದು ಅಣೆಕಟ್ಟು ಇಲ್ಲಿದೆ ನೋಡಿ. ಮಧ್ಯಪ್ರದೇಶದಲ್ಲಿ ಹೋಗಿ ದಕ್ಷಿಣದಿಂದ ಹೋಗಿ ಗಂಗಾ ನದಿಯನ್ನು ಸೇರ್ತಕ್ಕಂಥ ನದಿ ಇದು ಸೋನ್ ನದಿ. ಸೋನ್ ನದಿಗೆ ನಿರ್ಮಾಣ ಆಗಿರತಕ್ಕಂಥ ಒಂದು ಅಣೆಕಟ್ಟೆ ಬನ್ಸಾಗರ್ ಅಣೆಕಟ್ಟು ಅಂತ ನಾವು ಇದನ್ನ ಕರೆಯಲಾಗ್ತೀವಿ. ಅಲ್ಲೇ ರಿಹಾಂದ್ ಅಣೆಕಟ್ಟನ್ನು ನಾವಲ್ಲಿ ನೋಡಬಹುದು. ಆಲಮಟ್ಟಿ ಡ್ಯಾಮ್ ಈಸ್ ಬಿಲ್ಟ್ ಆನ್ ವಿಚ್ ರಿವರ್? ಆಲಮಟ್ಟಿ ಒಂದು ಅಣೆಕಟ್ಟು ಯಾವ ನದಿಗೆ ನಿರ್ಮಾಣವಾಗಿದೆ? ಮಹಾನದಿ, ಯಮುನಾ ನದಿ, ಕಾವೇರಿ, ಕೃಷ್ಣ. ಯಾವ ನದಿಗೆ? ಕೃಷ್ಣಾ ನದಿಗೆ. ಬಿಜಾಪುರ ಜಿಲ್ಲೆ ಆಲಮಟ್ಟಿ ಹತ್ತಿರ ನೋಡಿ, ಬಿಜಾಪುರ ಜಿಲ್ಲೆ ಆಲಮಟ್ಟಿ ಹತ್ತಿರ ಒಂದು ಡ್ಯಾಮ್ ಇದೆ. ಆಮೇಲೆ ಮುದ್ದೇಬೇಳ ತಾಲೂಕಿನಲ್ಲಿ ಒಂದು ನಾರಾಯಣಪುರ ಹತ್ರ ಒಂದು ಡ್ಯಾಮ್ ಇದೆ. ಒಟ್ಟು ಕರ್ನಾಟಕದಲ್ಲಿ 2 ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳಿದು. ಈ ಆಲಮಟ್ಟಿ ಡ್ಯಾಮಿನ ಹಿನ್ನೀರಿಗೆ ಏನು ಕರೀತಾರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಲೂ ಕರೀತಾರೆ, ಆಲಮಟ್ಟಿ ಅಣೆಕಟ್ಟು ಅಂತ ಕರೀತಾರೆ. ಏನು ಹೆಸರು, ಯಾವ ಹೆಸರಿಂದ ಗುರುತಿಸಲಾಗಿದೆ ಅಂತ ನಾಳೆ ಕೇಳಿದ್ರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಇದನ್ನ ಈ ದೊಡ್ಡದಾಗಿರ್ತಕ್ಕಂಥ ಹೆಸರನ್ನ ಈ ಅಣೆಕಟ್ಟಿನ ಮೇಲ್ಗಡೆ ಕೆತ್ತಿ ಒಂದು ಹಾಕಿರೋದನ್ನ ನಾವಿಲ್ಲಿ ನೋಡಬಹುದು. ಇದು ಹಿನ್ನೀರಿಗೆ ಏನು ಕರೀತಾರೆ ಅಂತಂದ್ರೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಮುದ್ದೇಬೇಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಳಿ ಇದಕ್ಕೊಂದು ಇನ್ನೊಂದು ಅಣೆಕಟ್ಟನ್ನು ಇದಕ್ಕೆ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ನಾವು ನಾರಾಯಣಪುರ ಡ್ಯಾಮ್ ಅಂತ ಕರಿತೀವಿ. ಇದರ ಒಂದು ನಾರಾಯಣಪುರ ಡ್ಯಾಮಿನ ಹಿನ್ನೀರಿಗೆ ಅಂತ ಕರೀತಾರೆ ಅಂದ್ರೆ ಬಸವಸಾಗರ ಅಂತ ಕರಿತೀವಿ. ನಾರಾಯಣಪುರ ಡ್ಯಾಮಿನ ಹಿನ್ನೀರಿಗೆ ಏನು ಕರೀತಾರೆ? ಬಸವಸಾಗರ ಅಂತ ಕರೆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಹೇಳಿಸಿಂದ ಆಲಮಟ್ಟಿ ಡ್ಯಾಮಿನ ಹಿನ್ನೀರಿಗೆ ಇದನ್ನ ಕರೆಯಲಾಗ್ತದೆ. ಆಲಮಟ್ಟಿ ಡ್ಯಾಮ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ಆನ್ ವಿಚ್ ರಿವರ್? ನೋಡಿ, ಅದೇ ಸೇಮ್ ಕ್ವಶನ್ ಮತ್ತೆ ಇನ್ನೊಂದು ಸಿಟ್ಟಿಗೆ ಕೇಳಿದ್ದಾರೆ. ಸೊ ಆಲಮಟ್ಟಿ ಡ್ಯಾಮ್ ಇರೋದೇ ಇಲ್ಲ ಅಂತಂದ್ರೆ ಕೃಷ್ಣಾ ನದಿಗೆ. ಸೊ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇರೋದು ಇಲ್ಲೇ, ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇರೋದು ಆ ಡ್ಯಾಮ್ನ ಒಂದು ಕೆಳಭಾಗದಲ್ಲಿ ಇರೋದನ್ನ ನಾವಲ್ಲಿ ನೋಡ್ಬೋದು. ವಿಚ್ ಈಸ್ ದ ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ?
ಭಾರತದಲ್ಲಿ ಅತ್ಯಂತ ಹಳೆಯದಾದ ಒಂದು ಡ್ಯಾಮ್ ಯಾವುದು ಅಂತ ಕೇಳಿದ್ದಾರೆ. ನಾಗಾರ್ಜುನ ಸಾಗರ, ಆಲಮಟ್ಟಿ ಸಾಗರ, ನೆಕ್ಸ್ಟ್ ಇಂದಿರಾ ಗಾಂಧಿ ಡ್ಯಾಮ್, ಗ್ರ್ಯಾಂಡ್ ಅನಿಕುಟ್ಟಾ ಡ್ಯಾಮ್, ಆರ್ ಕಲ್ಯಾಣಿ ಡ್ಯಾಮ್ ಅಂತ ಇದನ್ನ ಕರಿತೀವಿ. ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತ, ಭಾರತದಲ್ಲೇ ಅತಿ ಹಳೆಯದಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದು. ಈ ಕಲ್ಯಾಣಿ ಅಣೆಕಟ್ಟನ್ನ ಚೋಳರ ಕಾಲದಲ್ಲಿ, ನೋಡ್ರಿ, ಚೋಳ ಅರಸ ರಾಜರಾಜ ಚೋಳನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ಇದನ್ನು ಕರೆಯಲಾಗ್ತದೆ. ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನದಲ್ಲಿ? 1ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಡ್ಯಾಮ್ ಇದು. 20 ಶತಮಾನಗಳಾಗುವುದು ಈ ಡ್ಯಾಮ್ ನಿರ್ಮಾಣ ಆಗಿ. ಅದು ಮತ್ತೆ ಮಾಡಿಫೈ ಮಾಡ್ಯಾರ, ಈಗ ಇದನ್ನು ಮತ್ತೆ ಅಭಿವೃದ್ಧಿಪಡಿಸ್ಯಾರ. ಸೊ ಕಲ್ಯಾಣಿ ಅಣೆಕಟ್ಟು ಇವತ್ತು ಅತಿ ಹಳೆಯದಾಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ಕರಿತೀವಿ. ಸೊ ಒಟ್ಟು 329 ಮೀಟರ್ ಉದ್ದವಿದೆ ಇದು. ಎಷ್ಟಿದು? 329 ಮೀಟರ್ ಉದ್ದವಾಗಿರ್ತಕ್ಕಂಥ ಈ ಡ್ಯಾಮು ಕಾವೇರಿ ನದಿಗೆ, ಯಾವ ನದಿಗೆ ಇದು? ಕಲ್ಯಾಣಿ ಅಣೆಕಟ್ಟು ಕೇರಳದಲ್ಲಿ ಕಾವೇರಿ ನದಿಗೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಸೊ ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಡ್ಯಾಮ್. ಈ ಡ್ಯಾಮಿನ ಬಗ್ಗೆನೇ ಈಗೇನಾಗಿದೆ ಅಂತಂದ್ರೆ ತಕರಾರುಗಳು ಸ್ಟಾರ್ಟ್ ಆಗಿದೆ. ಕಲ್ಯಾಣಿ ಡ್ಯಾಮ್ ಬಹಳಷ್ಟು ಹಳೆಯದಾಗಿದೆ. ಇನ್ ಕೇಸ್ ಕಲ್ಯಾಣಿ ಡ್ಯಾಮ್ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದ್ರೆ ಅದು ನಮಗೆ ಅಪಾಯ ತಂದಿಟ್ಟಿದೆ ಅಂತ ವಿಷಯದಿಂದ ಅಲ್ಲಿ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ಒಂದು ಡ್ಯಾಮಿನ ಕುರಿತು ವಿವಾದ ನಡೆದಿರೋದನ್ನ ನಾವು ನೋಡ್ಬೋದು. ಕೊಯ್ನಾ ಡ್ಯಾಮ್ ಈಸ್ ಲೊಕೇಟೆಡ್ ಅಂಡ್ ವಿಚ್ ಸ್ಟೇಟ್? ಕೊಯ್ನಾ ಡ್ಯಾಮು ಯಾವ ಒಂದು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ? ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ. ಆನ್ಸರ್ ನಮ್ದು ಯಾವುದಲ್ಲಿ? ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಕೊಯ್ನಾ ಡ್ಯಾಮ್ ನಿರ್ಮಾಣ ಆಗಿದ್ದಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ. ಇದು ಕೃಷ್ಣಾ ನದಿಯ ಉಪನದಿ ಯಾವುದಂತಂದ್ರೆ ಕೊಯ್ನಾ ನದಿ. ಕೊಯ್ನಾ ನದಿಗೆ ಈ ಡ್ಯಾಮ್ ಇದು ನಿರ್ಮಾಣ ಆಗಿರೋದನ್ನು ನೋಡ್ಬೋದು. ಇನ್ನು ಹಿರಾಕುಡ್ ಡ್ಯಾಮ್ ಬಿಲ್ಟ್ ಆನ್ ವಿಚ್ ರಿವರ್? ಹಿರಾಕುಡ್ ಅಣೆಕಟ್ಟು ಯಾವ ನದಿಗೆ ನಿರ್ಮಾಣವಾಗಿದೆ? ಫಸ್ಟ್ ಆಪ್ಷನ್ ಕಾವೇರಿ ನದಿ, ಗಂಡಕ್ ನದಿ, ಬೈತರಾಣಿ ನದಿ, ಆಮೇಲೆ ಮಹಾನದಿ. ಕರೆಕ್ಟ್ ಆನ್ಸರ್ ಯಾವುದಲ್ಲಿ? ಮಹಾನದಿ. ಒರಿಸ್ಸಾದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ನದಿ ಇದು. ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರಿತೀವಿ. ಇದಕ್ಕೆ ಭಾರಿ ಪ್ರವಾಹವನ್ನು ಉಂಟು ಮಾಡೋದ್ರಿಂದ ಪ್ರತಿ ವರ್ಷ ಅನೇಕ ಜೀವಹಾನಿ ಮತ್ತು ಆಸ್ತಿಪಾಸ್ತಿ ಹಾನಿ ಉಂಟು ಮಾಡೋದ್ರಿಂದ ಇದಕ್ಕೆ ಒರಿಸ್ಸಾದ ಕಣ್ಣೀರು ನದಿ ಅಂತ ಕರೀತಾರೆ. ಈ ನದಿಗೆ ಪ್ರವಾಹ ನಿಯಂತ್ರಣ ಮಾಡೋದು, ನೀರಾವರಿ ಯೋಜನೆ, ಜಲವಿದ್ಯುತ್ ಉತ್ಪಾದನೆ, ಮೀನುಗಾರಿಕೆ, ಹೀಗೆ ಹಲವಾರು ಉದ್ದೇಶ ಇಟ್ಟುಕೊಂಡು ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇದು ಅತಿ ಉದ್ದವಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದು. ಇಲ್ಲಿ ಮಹಾನದಿಗೆ ಹಿರಾಕುಡ್ ಡ್ಯಾಮ್ ಅಂತ ಇದನ್ನ ಕರೆಯಲಾಗ್ತದೆ. ನೋಡ್ರಿ, ಹಿರಾಕುಡ್ ಡ್ಯಾಮು ಭಾರತದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದು. ರೈಟ್ರಿ? 1957ರಲ್ಲಿ ಇದಕ್ಕೆ ನಿರ್ಮಾಣ ಅಡಿಗಲ್ಲು ಸಮಾರಂಭವನ್ನು ಹಾಕಲಾಯಿತು. 1957ರಲ್ಲಿ ನಿರ್ಮಾಣ ಆಯಿತು. ಇದು ಒಟ್ಟು ಉದ್ದ ಎಷ್ಟಂದ್ರೆ 15 ಕಿಲೋಮೀಟರ್ ಇದೆ. ಒಟ್ಟು ಉದ್ದ ಎಷ್ಟಿದೆ? ಇದು 15 ಕಿಲೋಮೀಟರ್ ಇದೆ. ಭಾರತದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಅಣೆಕಟ್ಟು ಅಂತ ನಾವು ಇದನ್ನ ಕರಿತೀವಿ. ಹಿರಾಕುಡ್ ನದಿ, ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಒರಿಸ್ಸಾದಲ್ಲಿ ಭಾರಿ ಪ್ರವಾಹ ಉಂಟು ಮಾಡಿ ಸಾವು ನೋವಿಗೆ ಕಾರಣ ಆಗಿರೋದ್ರಿಂದ ಇದನ್ನ ಒರಿಸ್ಸಾದ ಕಣ್ಣೀರ್ ನದಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇನ್ ವಿಚ್ ರಿವರ್ ಹಿರಾಕುಡ್ ಡ್ಯಾಮ್ ಈಸ್ ಬಿಲ್ಟ್? ನೋಡ್ರಿ, ಯಾವ ನದಿಗೆ ನಿರ್ಮಾಣ ಮಾಡಾಗಿದೆ ಅಂತ ಒಂದು ಕ್ವಶನ್ ಬರ್ತದೆ, ಯಾವ ರಾಜ್ಯದಲ್ಲಿ ಇದೆ ಅಂತ ಕ್ವಶನ್ ಬರ್ತದೆ. ರೈಟ್ರಿ? ಸೊ ಆನ್ಸರ್ ಇದು ಮಹಾನದಿಗೆ. ಓಕೆ. ಹಿರಾಕುಡ್ ರಿಸರ್ವೇಶನ್ ಈಸ್ ಬಿಲ್ಟ್ ಆನ್ ವಿಚ್ ರಿವರ್? ಮತ್ತೆ ಸೇಮ್ ಅದೇ ಕ್ವಶನ್ ಬಂತು, ಮಹಾನದಿಗೆ. ನೋಡ್ರಿ, ಬೇರೆ ಶಿಫ್ಟಿಗೆ ಮತ್ತೆ ಈ ಕ್ವಶನ್ ಅನ್ನ ಕೇಳಲಾಗಿದೆ. ಓಕೆ. ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ಆನ್ ವಿಚ್ ರಿವರ್? ಸಾರಿ, ಈಸ್ ಆನ್ ವಿಚ್ ಸ್ಟೇಟ್? ಯಾವ ರಾಜ್ಯದಲ್ಲಿದೆ? ಶರಾವತಿ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಕರ್ನಾಟಕದಲ್ಲಿ. ಈಗಾಗಲೇ ನಾವು ನದಿಗಳ ಬಗ್ಗೆ ಓದುವಾಗ ನೋಡೇವಿ, ಜೋಗ್ ಜಲಪಾತದ ಬಗ್ಗೆ ಓದುವಾಗ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ನದಿ ಯೋಜನೆ. ಇದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ನಾವು ಇದನ್ನು ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಮಹಾತ್ಮ ಗಾಂಧಿ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತಲೂ ಇದನ್ನ ಕರೆಯಲಾಗ್ತದೆ. ಇದಕ್ಕೆ ಗೇರು ಸೊಪ್ಪ ಒಂದು ಜಲಪಾತ ಅಥವಾ ಜೋಗ ಜಲಪಾತ ಅನ್ನುವಂಥ ಒಂದು ಹೆಸರಿನಿಂದ ಇದನ್ನ ಕರೆಯಲಾಗ್ತದೆ. ರೈಟ್ರಿ? ಶರಾವತಿ ನದಿ. ತುಂಗಭದ್ರಾ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಫಾಲೋಯಿಂಗ್ ರಿವರ್ ವಿಚ್ ಆಫ್ ದ ಫಾಲೋಯಿಂಗ್ river
is set on the bank of tributary. ನೋಡಿ, ತುಂಗಭದ್ರಾ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆ ಯಾವ ನದಿಗೆ ಇದೆ ಅಂತ ಕೇಳಿದರೆ ಇಲ್ಲಿ ತುಂಗಭದ್ರಾ hydroelectric project. Following river, which of the following river is set on the bank of tributary? ನೋಡ್ರಿ, ಯಾವ ನದಿಯ ಉಪನದಿಗೆ ತುಂಗಭದ್ರಾ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ? ಕೃಷ್ಣಾ ನದಿಯ ಉಪನದಿ. ತುಂಗಭದ್ರಾ ನದಿ ಯಾವ ನದಿಯ ಉಪನದಿ? ಇದು ಕೃಷ್ಣಾ ನದಿಯ ಉಪನದಿ. ಇದು ನಮ್ಮ ಕರ್ನಾಟಕದ ಹೊಸಪೇಟೆ ಬಳಿ ಇರತಕ್ಕಂಥ, ಏನಿಗೆ ವಿಜಯನಗರ ಜಿಲ್ಲೆ ಅಂತ ಕರಿತೀವಲ್ಲ, ಆ ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರತಕ್ಕಂಥ ಮಲ್ಲಾಪುರ ಎಂಬಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರಿಂದ ಇದಕ್ಕೆ ಮಲ್ಲಾಪುರ ಒಂದು ಯೋಜನೆ ಅಂತ ಕರೀತಾರೆ. ಆಮೇಲೆ ಹೊಸಪೇಟೆ ತುಂಗಭದ್ರಾ ಯೋಜನೆ ಅಂತಲೂ ಕರೆಯಲಾಗ್ತದೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ. ಇಲ್ಲಿರ್ತಕ್ಕಂಥ ಹಿನ್ನೀರಿಗೆ ಏನು ಕರೆಯಲಾಗ್ತದೆ ಅಂದ್ರೆ ಪಂಪಾ ಸಾಗರ ಅಂತ ಕರೀತಾರೆ. ಈ ಹಿನ್ನೀರಿಗೆ ಏನಂತ ಕರೆಯಲಾಗ್ತದೆ? ಇದು ಪಂಪಾ ಸಾಗರ ಅಂತ ಇದನ್ನು ಕರೆಯಲಾಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಪವರ್ ಹೌಸ್ ರಿಲೇಟೆಡ್ ವಿತ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್? ದಾಮೋದರ ಭಾರತದ ಮೊಟ್ಟ ಮೊದಲ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ. ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯಾವುದು ಅಂತ ಕೇಳಿದ್ರಂದ್ರೆ ದಾಮೋದರ್ ನದಿ ಕಣಿವೆ ಯೋಜನೆ ಅಥವಾ ದಾಮೋದರ್ ವ್ಯಾಲಿ DVC ಪ್ರಾಜೆಕ್ಟ್ ಅಂತ ಕರೀತಾರೆ. DVC ಇದು 1948ರಲ್ಲೇನೆ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಅಂತಲೂ ಕರೀತಾರೆ. ಇದಕ್ಕೆ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ. ಆಕ್ಚುಲಿ ಇದು ಬ್ರಿಟಿಷರ ಕಾಲದಿಂದನೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಯೋಜನೆ ಆರಂಭ ಆಗಿತ್ತು. ಯೋಜನೆ ಪೂರ್ಣಗೊಂಡಿದ್ದು ಮಾತ್ರ ಸ್ವಾತಂತ್ರ್ಯ ನಂತರ 1948ರಲ್ಲಿ. ಇದು 1933ರಲ್ಲಿ ಅಮೆರಿಕಾದ ಟೆನೆಸ್ಸಿ ನದಿ ಯೋಜನೆ ಅಂತ ಮಾಡಿದ್ರು. ಅಮೆರಿಕಾದಲ್ಲಿ ಯಾವುದು? ಟೆನೆಸ್ಸಿ ಅಂದ್ರೆ ಹಲವಾರು ಅಣೆಕಟ್ಟನ್ನು ಕಟ್ಟಿ ಪ್ರವಾಹ ನಿಯಂತ್ರಣ ಮಾಡಿ ಜೊತೆಗೆ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು. ಈ ಅಮೆರಿಕಾದ ಟೆನೆಸ್ಸಿ ಮಾದರಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ಭಾರತ ಯೋಜನೆ ಅಂತಂದ್ರೆ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್. ಅಲ್ಲಿ ಹಲವು ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ. ದುರ್ಗಾಪುರ, ಮೈಥಾನ್, ಚಂದ್ರಾಪುರ, ಹಂಪಿ. ಇಲ್ಲಿ ಯಾವ ಒಂದು ಸಣ್ಣ ಸಣ್ಣ ಡ್ಯಾಮ್ಗಳನ್ನು ಇದಕ್ಕೆ ಈ ಒಂದು ಯೋಜನೆಯಲ್ಲಿ ಬರ್ತವೆ ಅಂತ ಕೇಳಿದ್ವಿ ಅಂದ್ರೆ ಆನ್ಸರ್ ನಮ್ದು ಆಪ್ಷನ್ ಸಿ. ಯಾವುದು? ದುರ್ಗಾಪುರನೂ ಐತಿ, ಚಂದ್ರಾಪುರನೂ ಐತಿ, ಮೈಥಾನ್ ಐತಿ. ಹೀಗೆ 3 ಕಡೆಗಳಲ್ಲಿ ಇದಕ್ಕೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿದೆ ನೋಡಿ, ದಾಮೋದರ್ ನದಿ ಕಣಿವೆ ಯೋಜನೆ ಭಾರತದ ಮೊಟ್ಟ ಮೊದಲ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆ. ಅಮೆರಿಕಾದ ಟೆನೆಸ್ಸಿ ನದಿ ಕಣಿವೆ ಯೋಜನೆ ಮಾದರಿಯಲ್ಲಿ ಇದಕ್ಕೆ ನಿರ್ಮಾಣ ಮಾಡಲಾಗಿದೆ. ಇದು ಬಂಗಾಳದಲ್ಲಿ ಭಾರಿ ಪ್ರವಾಹನ ಉಂಟು ಮಾಡಿ ಜನ ಮತ್ತು ಆಸ್ತಿ ಪಾಸ್ತಿಗೆ ಒಂದು ಹಾನಿ ಉಂಟಾಗ್ತಾ ಇರೋದ್ರಿಂದ ಪ್ರತಿ ವರ್ಷ ಇದಕ್ಕೇನು ಕರೀತಾರೆ ಅಂದ್ರೆ ಬಂಗಾಳದ ದುಃಖ ವಾಹಿನಿ ಅಥವಾ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಯಾವುದನ್ನ? ದಾಮೋದರ್ ನದಿಯನ್ನ ಬಂಗಾಳದ ಕಣ್ಣೀರು ನದಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಕೋಸಿ ಫ್ಲಡ್ ಕಂಟ್ರೋಲ್ ಅಂಡ್ ಇರಿಗೇಷನ್ ಪ್ರಾಜೆಕ್ಟ್ ಲೊಕೇಟೆಡ್. ಕೋಸಿ ನದಿ ಯೋಜನೆ ಎಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಬಿಹಾರ್. ಯಾವ ರಾಜ್ಯದಲ್ಲಿದೆ ಕೋಸಿ ಯೋಜನೆ? ಬಿಹಾರಲ್ಲಿರ್ತಕ್ಕಂಥ ನದಿ ಯೋಜನೆ ಇದು. ಇದು ಭಾರತ ಮತ್ತು ನೇಪಾಳ, ಭಾರತದ ಬಿಹಾರ್ ರಾಜ್ಯ ಪ್ಲಸ್ ನೇಪಾಳ ಜಂಟಿಯಾಗಿ ಒಂದು ಆರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಉದ್ದೇಶ ಏನಂತಂದ್ರೆ ಪ್ರವಾಹ ನಿಯಂತ್ರಣ ಮಾಡೋದು. ನೋಡಿ, ಕೋಸಿ ಯೋಜನೆ ಬಿಹಾರದ ಹನುಮಾನ್ ನಗರ್ ಎಂಬಲ್ಲಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಹನುಮಾನ್ ಬ್ರಿಡ್ಜ್ ಅಂತೂ ಕರೀತಾರೆ ಇದಕ್ಕೆ. ಭಾರತ ಮತ್ತು ನೇಪಾಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ. ಜೊತೆಗೆ ಇದು ಭಾರಿ ಪ್ರವಾಹ ಉಂಟು ಮಾಡಿ ಬಹಳಷ್ಟು ಹಾನಿಯನ್ನು, ಜೀವ ಹಾನಿಯನ್ನು ಈ ಒಂದು ಬಿಹಾರ್ ಮತ್ತು ನೇಪಾಳದಲ್ಲಿ ಉಂಟು ಮಾಡ್ತಿತ್ತು. ಹೀಗಾಗಿ ಇದಕ್ಕೆ ಅಣೆಕಟ್ಟನ್ನು ಕಟ್ಟಿ ಈ ನೀರನ್ನು ಬಿಹಾರಕ್ಕೆ ನೀರಾವರಿಗೆ ಯೂಸ್ ಮಾಡಿದ್ರೆ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ತನ್ನು ಇಡೀ ನೇಪಾಳ ದೇಶಕ್ಕೆ ಸಪ್ಲೈ ಮಾಡಲಾಗ್ತದೆ. ಹೀಗಾಗಿ ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ ಇದು ಭಾರಿ ಪ್ರವಾಹವನ್ನು ಉಂಟು ಮಾಡಿ ಬಿಹಾರದಲ್ಲಿ ಸಾವು ನೋವಿಗೆ ಕಾರಣ ಆಗಿರೋದ್ರಿಂದ ಈ ನದಿಗೆ ಇನ್ನೊಂದು ಏನು ಕರೀತಾರೆ ಅಂದ್ರೆ ಬಿಹಾರದ ಕಣ್ಣೀರಿನ ಯೋಜನೆ ಅಂತ ಕರೀತಾರೆ. ಬಿಹಾರದ ಕಣ್ಣೀರಿನ ನದಿ. ಈ ಒಂದು ಪ್ರವಾಹ ನಿಯಂತ್ರಣ ಮಾಡಲಿಕ್ಕೆ ಈ ಕೋಸಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ಹೀಗೆ ನಾವು ನದಿ ಯೋಜನೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಭಾರತದ ವಾಯುಗುಣದ ಬಗ್ಗೆ ನೋಡೋಣ. ಜೊತೆಗೆ ಅದರ ನಂತರ ಭಾರತದ ಪ್ರಮುಖ ಅರಣ್ಯ ಪ್ರದೇಶಗಳು ಮತ್ತು ಮಣ್ಣುಗಳನ್ನು ಕುರಿತು ನಾನಿಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಇದನ್ನು ಸಬ್ಸ್ಕ್ರೈಬ್, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.
ಮುಂದೆ ಎಲ್ಲ ಒಂದು ವಿಡಿಯೋಗಳನ್ನು ನಾನಿಲ್ಲಿ ಕವರ್ ಮಾಡೋದ್ರ ಮೂಲಕ ನಿಮ್ಮ RRB ಗ್ರೂಪ್ ಡಿ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಮತ್ತು ಲೈಕ್ ಮಾಡಿ. ಭಾಳ ಜನ ನೀವೆಲ್ಲ ವಿಡಿಯೋ ನೋಡ್ತಾ ಇದ್ರಿ, ಬಟ್ ಲೈಕ್ ಕೊಡ್ತಾ ಇಲ್ಲ. ಸೊ ನೀವು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಬರೀ ರೈಲ್ವೆ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಡಿಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದಾಗಿದೆ. ಸೊ ನೀವು ಮ್ಯಾಪ್ ಮೂಲಕ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನಿಮಗೆ ಈ ವಿಡಿಯೋವನ್ನು ಒಂದಲ್ಲ 2 ಬಾರಿ ನೋಡಿದರೆ ಕಂಪ್ಲೀಟ್ ಆಗಿ ಈ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಉಳಿತದೆ. ಧನ್ಯವಾದಗಳು. ಥ್ಯಾಂಕ್ ಯು.